Hi dear students, I am Bharat Yasin, your social science teacher. Dear students, today we discuss about the new lesson in sociology part, social movements, ಸಾಮಾಜಿಕ ಚಳುವಳಿಗಳು. Dear students, what is social movements? ಸಾಮಾಜಿಕ ಚಳುವಳಿ ಅಂದರೆ ಏನು? So, social movement is related to a natural resistant social process that is related to social mobility and changes and transition. Once again, social movement is related to a natural resistant one of the social process that is related to social mobility and social change and social transitions. ಸಾಮಾಜಿಕ ಚಳುವಳಿ ಅಂದರೆ ಮಾನವ ಸಮಾಜದ ಚಲನೆ, ಮೊಬಿಲಿಟಿ ಅಂತ ಕರಿತೀವಿ, ಸಮಾಜದ ಬದಲಾವಣೆ ಮತ್ತು ರೂಪಾಂತರಗಳಿಗೆ ರಿಲೇಟೆಡ್ ಆಗಿ ಸಂಬಂಧಿಸಿದಂತೆ ನಡೀತಕ್ಕಂಥ ಒಂದು ನ್ಯಾಚುರಲ್ ರೆಸಿಸ್ಟೆಂಟ್, ಸ್ವಾಭಾವಿಕ ಪ್ರತಿರೋಧ ಅಂತ ಕರಿತೀವಿ. ಅಂದರೆ ಸೊಸೈಟಿಯಲ್ಲಿ ಏನಾದರೂ ಒಂದು ಸಮಸ್ಯೆ ಇತ್ತು, ಸೋಷಿಯಲ್ ಪ್ರಾಬ್ಲಮ್ ಇತ್ತು, ಅದನ್ನು ವಿರೋಧಿಸಿ ನಡೀತಕ್ಕಂಥ ಒಂದು ಚಳುವಳಿ ಏನು ಅಂದರೆ ಸಾಮಾಜಿಕ ಚಳುವಳಿ ಅಂತ ಕರಿಬೋದು. ಇದರಿಂದ ಸೋಷಿಯಲ್ ಮೊಬಿಲಿಟಿ, ಸಾಮಾಜಿಕ ಚಲನೆ ಉಂಟಾಗುತ್ತೆ. ಅಂದರೆ ಸಮಾಜದಲ್ಲಿ ಬದಲಾವಣೆ ಉಂಟಾಗುತ್ತೆ. ಸಮಾಜ ಏನಾಗುತ್ತೆ, ಅದರಲ್ಲಿರ್ತಕ್ಕಂಥ ಡಿಮೆರಿಟ್ಸ್ ಆಗಿರ್ಬೋದು, ಪ್ರಾಬ್ಲಮ್ಸ್ಗಳನ್ನಾಗಿರ್ಬೋದು, ಅದು ಏನು ಮಾಡುತ್ತೆ, ಅದನ್ನು ತೊಡೆದು ಹಾಕೋದಕ್ಕೆ ಏನಾಗುತ್ತೆ, ಸಹಕಾರಿಯಾಗುತ್ತೆ ಅಂತ ನಾವು ಹೇಳ್ಬೋದು. And a social movement is a planned one, which means every movement has a goal and plans to achieve it through a program of action. ಸೋಷಿಯಲ್ ಮೂಮೆಂಟನ್ನು ನಾವು ಯಾವುದೇ ಒಂದು ಸೋಷಿಯಲ್ ಮೂಮೆಂಟನ್ನು ಮಾಡ್ತಾರೆ ಅಂದರೆ, ಅದು ನಡೆಯುತ್ತೆ ಅಂದರೆ ಅದರಿಂದ ಒಂದು ಗೋಲ್ ಇರುತ್ತೆ, ಗುರಿ ಇರುತ್ತೆ, ಯೋಜನೆ ಇರುತ್ತೆ, ಅದ್ರ ಮುಂದೆ ಪ್ಲಾನ್ ಕೂಡ ಇರುತ್ತೆ. ಆ ಪ್ಲಾನ್ ಇಲ್ಲದರೆ ಯಾವುದೇ ಒಂದು ಸೋಷಿಯಲ್ ಮೂಮೆಂಟ್ ನಡೆಯೋದಕ್ಕೆ ಸಾಧ್ಯವಾಗಲ್ಲ. ಸೊ ದ ಸೋಷಿಯಲ್ ಮೂಮೆಂಟ್ ಈಸ್ ನ್ಯಾಚುರಲ್ ಆ್ಯಸ್ ದೇ ಹ್ಯಾವ್ ಬೀನ್ ಹ್ಯಾಪನ್ಡ್ ಆ್ಯಂಡ್ ವಿಲ್ ಬಿ ಹ್ಯಾಪನಿಂಗ್ ಇನ್ ಫ್ಯೂಚರ್ ಟು. ಇದು ಸೋಷಿಯಲ್ ಮೂಮೆಂಟ್ ಅಂತಕ್ಕಂಥದ್ದು ಮಾನವ ಸಮಾಜ, ಹ್ಯೂಮನ್ ಸೊಸೈಟಿಯ ವಿವಿಧ ಸ್ಟೇಜ್ಗಳಲ್ಲಿ ನಿರಂತರವಾಗಿ ಅದು ಹಿಂದೆ ಕೂಡ ನಡೆದಿದೆ, ಈಗೂ ಕೂಡ ಅಟ್ ಪ್ರೆಸೆಂಟ್ ಕೂಡ ನಡೀತಿದೆ, ಮುಂದೆ ಕೂಡ ನಡೆಯುತ್ತೆ ಅಂತ ಹೇಳ್ಬೋದು. ಅದು ಕಂಟಿನ್ಯೂಯಸ್ ಪ್ರೊಸೆಸ್ ಅಂತ ನಾವು ಈ ಒಂದು ಸೋಷಿಯಲ್ ಮೂಮೆಂಟನ್ನು ನಾವು ಕರಿಬೋದು. ನೆಕ್ಸ್ಟ್, ನೇಚರ್ ಆಫ್ ಸೋಷಿಯಲ್ ಮೂಮೆಂಟ್. ಹಾಗಾದರೆ ಸೋಷಿಯಲ್ ಮೂಮೆಂಟಿನ ಸ್ವರೂಪ ಏನು, ಅದರ ಲಕ್ಷಣ ಏನು ಅಂತ ನೋಡಿದಾಗ, ರೆಸಿಸ್ಟೆಂಟ್ ಆಫರ್ಡ್ ಆಟ್ ಪರ್ಸ್ನಲ್ ಲೆವೆಲ್ ಈಸ್ ನಾಟ್ ಕಾಲ್ಡ್ ಆ್ಯಸ್ ಸೋಷಿಯಲ್ ಮೂಮೆಂಟ್. ಪರ್ಸ್ನಲ್ ಲೆವೆಲ್ ಅಂದರೆ ವೈಯಕ್ತಿಕ, ಅಂದರೆ ಒಬ್ಬ ವ್ಯಕ್ತಿ ನಡೆಸ್ತಕ್ಕಂಥ ಒಂದು ಪ್ರತಿರೋಧ ಅಥವಾ ಒಂದು ರೆಸಿಸ್ಟೆಂಟ್ ಅಥವಾ ಅದು ಒಂದು ಹೋರಾಟವನ್ನು, ಚಳುವಳಿಯನ್ನು ನಾವು ಎಂತ ಕರೆಯೋಕ್ಕೆ ಸಾಧ್ಯವಾಗಲ್ಲ, ಸೋಷಿಯಲ್ ಮೂಮೆಂಟ್ ಅಂತ ಕರೆಯೋದಕ್ಕೆ ಸಾಧ್ಯವಾಗಲ್ಲ. ಇದು ಟೋಟಲ್ ಕಮ್ಯುನಿಟಿಯಿಂದ, ಗುಂಪಿಂದ ನಡೀತಕ್ಕಂಥ ಒಂದು ಮೂಮೆಂಟ್. ಎ ಸೋಷಿಯಲ್ ಮೂಮೆಂಟ್ ಈಸ್ ಎ ಕಮ್ಯುನಿಟಿ ಬೇಸ್ಡ್ ಪ್ರೋಗ್ರಾಮ್. ಇದು ಒಂದು ಜನಸಮುದಾಯದಿಂದ ನಡೀತಕ್ಕಂಥ ಒಂದು ಹೋರಾಟ ಅಥವಾ ಒಂದು ಕಾರ್ಯಕ್ರಮ ಅಂತ ನಾವು ಹೇಳ್ಬೋದು. ಸೊ ಅಮಾಂಗ್ ವೇರಿಯಸ್ ಕಮ್ಯುನಿಟಿ ಪ್ರೊಸೆಸಸ್, ಸೋಷಿಯಲ್ ಮೂಮೆಂಟ್ ಈಸ್ ಇಂಪಾರ್ಟೆಂಟ್ ಆ್ಯಂಡ್ ಯೂನಿಕ್. ಹಲವಾರು ಸೋಷಿಯಲ್ ಮೂಮೆಂಟ್ಸ್ಗಳನ್ನು ನಾವು ಇಡೀವರೆಗೂ ನಮ್ಮ ಇಂಡಿಯನ್ ಹಿಸ್ಟ್ರಿಯಲ್ಲಿ, ನಮ್ಮ ಸೊಸೈಟಿಯಲ್ಲಿ ನಾವು ಹಲವಾರು ರೀತಿಯ ಸೋಷಿಯಲ್ ಮೂಮೆಂಟ್ಸ್ಗಳನ್ನು ನೋಡಿದ್ದೀವಿ. ಅವು ತುಂಬ ಸ್ಪೆಷಲ್ ಆಗಿ ಇಂಪಾರ್ಟೆಂಟ್ ಅಂತ ನಾವು ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇಲ್ಲೊಂದು ಫಿಗರ್ನ ನೋಡಿ, ಇಲ್ಲೊಂದು ಪಿಕ್ಚರ್ ಇದೆ. ಇದು ಒಂದು ಅಣ್ಣಾ ಹಜಾರೆ ಅವರು ಮಾಡತಕ್ಕಂಥ ಒಂದು ಸೋಷಿಯಲ್ ಮೂಮೆಂಟ್. ಇದರಲ್ಲಿ ನೋಡಿ ಎಷ್ಟೊಂದು ಜನರಿದ್ದಾರೆ. ಇಲ್ಲಿ ಇದೊಂದು ಕಮ್ಯುನಿಟಿಯನ್ನು ನಾವು ನೋಡ್ತೀವಿ. ಹಾಗಾಗಿ ಇದು ಪರ್ಸ್ನಲ್ ಲೆವೆಲಲ್ಲಿ ನಡೀತಕ್ಕಂಥ ಒಂದು ರೆಸಿಸ್ಟೆಂಟ್ ಅಥವಾ ಪ್ರತಿರೋಧವನ್ನು ನಾವೆಂತ ಕರೆಯೋಕ್ಕೆ ಸಾಧ್ಯವಾಗಲ್ಲ, ಸೋಷಿಯಲ್ ಮೂಮೆಂಟ್ ಅಂತ ಕರೆಯೋಕ್ಕೆ ಸಾಧ್ಯವಾಗಲ್ಲ.
ನೆಕ್ಸ್ಟ್, ಆರ್ಜಿನ್ ಆಫ್ ಸೋಷಿಯಲ್ ಮೂಮೆಂಟ್. ಹೀಗೆ ಇದು ಸೋಷಿಯಲ್ ಮೂಮೆಂಟ್ ಹೇಗೆ ಹುಟ್ಕಂತು, ಅದರ ಉಗಮ ಹೇಗಾಯಿತು ಅನ್ನೋದನ್ನು ಈಗ ನೋಡೋಣ. Social movements have taken place in all places and in all times. Many movements have brought in permanent social changes. Social movements have taken place in all places and all era and in all times. And many movements have brought in permanent social changes and social mobility. ಇಲ್ಲಿ ಸಾಮಾಜಿಕ ಚಳುವಳಿ ಎಲ್ಲ ದೇಶಗಳಲ್ಲಿ ನಡೆದಿದೆ, ಎಲ್ಲ ಕಾಲಗಳಲ್ಲಿ ಕೂಡ ನಡೆದಿದೆ. ಈ ಒಂದು ಚಳುವಳಿಯಿಂದ ಪರ್ಮನೆಂಟಾಗಿ ಇದರ ಎಫೆಕ್ಟ್ಗಳನ್ನು ನಾವು ಸಮಾಜದಲ್ಲಿ ನೋಡ್ಬೋದು. ಅಂದರೆ ಸಮಾಜ ಸಂಪೂರ್ಣವಾಗಿ ಈ ರೀತಿ ಚಳುವಳಿಯಿಂದ ಬದಲಾಗಿರ್ಬೋದು, ಆ ರೀತಿ ಎಫೆಕ್ಟ್ ಕೂಡ ಇದರಿಂದ ಆಗಿದೆ. ಸೊ ಒನ್ ಆಫ್ ದ ಬೆಸ್ಟ್ ಎಕ್ಸಾಂಪಲ್ ಈಸ್ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂಮೆಂಟ್ ಈಸ್ ಒನ್ ಸಚ್ ಎಕ್ಸಾಂಪಲ್ ದಟ್ ಹ್ಯಾಸ್ ಬ್ರಾಟ್ ಇನ್ ಪರ್ಮನೆಂಟ್ ಚೇಂಜ್. ನಮ್ಮ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವನ್ನು ನೋಡಿದಾಗ ಇದು ಅತ್ಯಂತ ದೊಡ್ಡ ಸೋಷಿಯಲ್ ಮೂಮೆಂಟ್ ಅಂತ ಹೇಳ್ಬೋದು. ಇದರಿಂದ ನಮ್ಮ ದೇಶಕ್ಕೆ ಏನು ಸಿಕ್ತು? ಸ್ವಾತಂತ್ರ್ಯ ಸಿಕ್ತು. ಹೀಗಾಗಿ ಒಂದು ಸೋಷಿಯಲ್ ಮೂಮೆಂಟ್ ಅಂತ ಬಂದಾಗ ಅದರಿಂದ ಪರ್ಮನೆಂಟ್ ಎಫೆಕ್ಟ್ಗಳು ಸಿಗ್ಬೋದು, ಕೆಲವೊಮ್ಮೆ ಸಿಗದಲೇನೂ ಕೂಡ ಇರ್ಬೋದು. ಇದು ಒಂದು ರಿಲೇಟೆಡ್ ಪಿಕ್ಕನ್ನು ನೋಡ್ತಾ ಇದ್ದೀವಿ ಈಗ. ಸೋಷಿಯಲ್ ಮೂಮೆಂಟಿನ ಒಂದು ರಿಲೇಟೆಡ್ ಪಿಕ್. ಪೀಪಲ್ ಲೈಕ್ ಬುದ್ಧ ಆ್ಯಂಡ್ ಮಹಾವೀರ, ಬಸವ ಆ್ಯಂಡ್ ಅಂಬೇಡ್ಕರ್, ಶರಣಾಸ್, ದಾಸಸ್, ಸೂಫೀಸ್ ಹ್ಯಾವ್ ಫೌಟ್ ಆ್ಯಂಡ್ ಲೆಡ್ ಮೂಮೆಂಟ್ಸ್ ಅಗೇನೆಸ್ಟ್ ಕ್ಯಾಸ್ಟ್ ಸಿಸ್ಟಮ್. ಜಾತಿ ಪದ್ಧತಿಯ ವಿರುದ್ಧವಾಗಿ ಇವರೆಲ್ಲರೂ ಹೋರಾಟ ಮಾಡಿದರು. ಬುದ್ಧ ಆಗಿರ್ಬೋದು, ಮಹಾವೀರ ಆಗಿರ್ಬೋದು, ಬಸವೇಶ್ವರ, ಅಂಬೇಡ್ಕರ್, ಶರಣರಾಗಿರ್ಬೋದು, ದಾಸರಾಗಿರ್ಬೋದು, ಸೂಫಿ ಸಂತರಾಗಿರ್ಬೋದು, ಇವರೆಲ್ಲರೂ ಏನು ಮಾಡ್ತಾರೆ? ಕ್ಯಾಸ್ಟ್ ಸಿಸ್ಟಮ್ ವಿರುದ್ಧ ಸೋಷಿಯಲ್ ಮೂಮೆಂಟನ್ನು ಮಾಡ್ತಾರೆ. ಇವರಿಂದ ಕೂಡ ಸಮಾಜ ಸ್ವಲ್ಪ ಬದಲಾವಣೆಯನ್ನಾಗುತ್ತೆ. 12ನೇ ಶತಮಾನದಲ್ಲಿ ಇರ್ತಕ್ಕಂಥ ಬಸವೇಶ್ವರರು ಕೂಡ ತಮ್ಮ ವಚನಗಳ ಮುಖಾಂತರ ಸೋಷಿಯಲ್ ರಿಫಾರ್ಮರ್ ಆಗಿ ಅವರು ಏನು ಮಾಡ್ತಾರೆ? ಹಲವಾರು ರಿಫಾರ್ಮ್ಗಳನ್ನು ಮಾಡ್ತಾರೆ. ಇದರಿಂದ ಸೋಷಿಯಲ್ ಚೇಂಜಸ್ಗಳನ್ನು ನಾವು ಕಾಣ್ತೀವಿ. ಸೊ ಹಾಗಾದರೆ ಇದು ಆರ್ಜಿನ್ ಹೇಗಾಯಿತು? ಈ ಒಂದು ಸೋಷಿಯಲ್ ಮೂಮೆಂಟ್ಸ್ ಹೇಗೆ ಹುಟ್ಕಂತು? ಡಿಯರ್ ಸ್ಟೂಡೆಂಟ್ಸ್, ಯೂಶಲಿ ಇನ್ ಅವರ್ ಡೈಲಿ ಲೈಫ್ ವಿ ಕಮ್ ಅಕ್ರಾಸ್ ಮೆನಿ ಮೈನರ್ ಫ್ರಿಕ್ಷನ್ಸ್ ಇನ್ ದ ಸೋಷಿಯಲ್ ಲೈಫ್. ನಾವು ದಿನನಿತ್ಯದ ಜೀವನದಲ್ಲಿ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಘರ್ಷಣೆಗಳು ಅಥವಾ ಕ್ಲಾಶಸ್ಗಳು ಆಗ್ತಾನೆ ಇರೋದನ್ನು ನಾವು ನೋಡ್ತೀವಿ. ಸಣ್ಣ ಪುಟ್ಟ ಜಗಳಗಳು ನಾವು ಸೊಸೈಟಿಯಲ್ಲಿ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಮೆನಿ ಆಫ್ ದೆಮ್ ಅರೈಸ್ ದೇರ್ ಇಟ್ ಸೆಲ್ಫ್ ಆ್ಯಂಡ್ ವ್ಯಾನಿಷ್ ಲೇಟರ್. ಕೆಲವು ಘಟನೆಗಳೇನಾಗ್ತವೆ, ಆ ಕ್ಷಣಕ್ಕೆ ಮಾತ್ರ ಅದು ಸಂಭವಿಸ್ಬಿಟ್ಟು ಅವು ಆ ಟೈಮಲ್ಲಿ ಮಾಯವಾಗಿ ಹೋಗ್ತವೆ, ಅದು ಇರೋದಿಲ್ಲ. ಆ ಟೈಮಲ್ಲಿ ಅಷ್ಟೇ ಆ ಘಟನೆಗಳು ನಡೀತವೆ, ಅವು ಹಂಗೆ ಎಂಡ್ ಆಗುತ್ತೆ. ದೇ ಕ್ರಿಯೇಟ್ ಟೆಂಪ್ರವರಿ ಮೊಬಿಲಿಟಿ ಫಾರ್ ಎ ಮೂಮೆಂಟ್. ಅದು ಟೆಂಪ್ರವರಿಯಾಗಿ ಸ್ವಲ್ಪ ಚೇಂಜಸ್ಸನ್ನು ತರುತ್ತೆ. ಪರ್ಮನೆಂಟಾಗಿ ಸಣ್ಣ ಪುಟ್ಟ ಘರ್ಷಣೆಗಳು ಪರ್ಮನೆಂಟಾಗಿ ಏನು ತರಲ್ಲ? ಚೇಂಜಸ್ಸನ್ನು ತರಲ್ಲ. ಸೊ ದೇರ್ ಆರ್ ರೆಕಗ್ನೈಸ್ಡ್ ಆ್ಯಸ್ ದ ಬಿಗಿನಿಂಗ್ ಆಫ್ ದ ಸೋಷಿಯಲ್ ಮೂಮೆಂಟ್. ಈ ಸಣ್ಣ ಪುಟ್ಟ ಘರ್ಷಣೆಗಳೇ ಸೋಷಿಯಲ್ ಮೂಮೆಂಟಿನ ಒಂದು ಬಿಗಿನಿಂಗ್, ಅರ್ಧದ ಆರಂಭ ಅಂತ ಹೇಳ್ಬೋದು. ಸೋಷಿಯಲ್ ಮೂಮೆಂಟು ಆರಂಭದಲ್ಲಿ ಸಣ್ಣ ಲೆವೆಲಲ್ಲಿ ನಡೆಯುತ್ತೆ. ಚಿಕ್ಕ ಘರ್ಷಣೆಯಾಗಿ ನಡೀತಕ್ಕಂಥದ್ದು ಮುಂದೆ ಅದು ದೊಡ್ಡ ಸೋಷಿಯಲ್ ಮೂಮೆಂಟ್ ಆಗ್ಬೋದು. ಇದು ಆರಂಭಿಕವಾಗಿ ಬಿಗಿನಿಂಗಲ್ಲಿ ಇದೇನಾಗಿರುತ್ತೆ? ಸಣ್ಣ ಪುಟ್ಟ ಕ್ಲಾಶಸ್ ಅಥವಾ ಫ್ರಿಕ್ಷನ್ಸ್, ಘರ್ಷಣೆಗಳು ಅಂತ ನಾವೇ ಹೇಳ್ಬೋದು. ಅಟ್ ಲೇಟರ್ ಸ್ಟೇಜ್ ಮೊಬ್ ಅಸೆಂಬಲ್ಸ್ ಲೀಡಿಂಗ್ ಟು ಮೊಬ್ ವೈಲೆನ್ಸ್. ಹಾಗಾದರೆ ನೆಕ್ಸ್ಟ್ ಹಂತ ಏನು ಬರುತ್ತೆ ಅಂದರೆ ಮೊಬ್ ಅಸೆಂಬಲ್ಸ್ ಅಂತ ಕರಿತಾರೆ, ಜನಮಂದೆ ಅಂತ ಕರಿತೀವಿ. ಲೀಡಿಂಗ್ ಟು ಮೊಬ್ ವೈಲೆನ್ಸ್, ದೊಂಬೆ ಗಲಭೆಗಳು ಅಂತ ಕರಿತೀವಿ. ಈ ಎರಡು ಸ್ಟೇಜನ್ನು ದಾಟ್ಕೊಂಡ್ಬಿಟ್ರೆ ಅದು ಸೋಷಿಯಲ್ ಮೂಮೆಂಟ್ ಆಗಿ ಏನು ಮಾಡುತ್ತೆ? ದೊಡ್ಡ ಪ್ರಮಾಣದಲ್ಲಿ ಅದು ಬೆಳೆಯುತ್ತೆ ಅಂತ ನಾವು ಹೇಳ್ಬೋದು. ಸೊ ಫಸ್ಟ್ ಒನ್ ಮೊಬ್. ಮೊಬ್ ಅಂದರೆ ಏನು ಅಂತ ನಾವು ನೋಡಿದಾಗ ಜನಮಂದೆ ಅಂತ ಕರಿತೀವಿ. ಹಾಗಾದರೆ ಜನಮಂದೆ ಅಂದ್ರೇನು ಅಥವಾ ಮೊಬ್ ಅಂದ್ರೇನು? ಮೊಬ್ ಈಸ್ ಎ ಕಲೆಕ್ಷನ್ ಆಫ್ ಪೀಪಲ್ ವಿಚ್ ಕಲೆಕ್ಟ್ಸ್ ಇನ್ ಪ್ಲೇಸ್ ಆ್ಯಂಡ್
indulges in a temporary thinking demands and the related emotional expression. Once again, mob is a collection of people which collects in a place and indulges in a temporary thinking demands and the related emotional expression. ಇದು ಮೊಬ್ಬು ಅಥವಾ ಜನಮಂದೆ ಅಂದ್ರೆ ಏನು ಅಂದರೆ, ಇಲ್ಲಿ ಟೆಂಪ್ರವರಿಯಾಗಿ ಜನರು ಏನು ಮಾಡ್ತಾರೆ, ಟೆಂಪ್ರವರಿಯಾಗಿ ನಡೆಸ್ತಕ್ಕಂಥ ಅವರ ಒಂದು ಎಕ್ಸ್ಪ್ರೆಷನ್ ಆಗಿರ್ಬೋದು, ಅವರ ಒಂದು ವರ್ತನೆ ಅಥವಾ ಅವರೊಂದು ಭಾವನೆ ಆಗಿರ್ಬೋದು, ಅವರ ಒಂದು ಆಲೋಚನೆ ಆಗಿರ್ಬೋದು, ಅವರ ಎಕ್ಸ್ಪ್ರೆಷನ್ ಅಂದರೆ ಏನಾದ್ರು ಒಂದು ಟೆಂಪ್ರವರಿಯಾಗಿ ಯಾವ್ದಾದ್ರು ಒಂದು ಆಕಸ್ಮಿಕ ಕಾರಣದಿಂದ ಅನ್ಫಾರ್ಚುನೇಟ್ಲಿ ಆಗಿ ಏನಾದ್ರು ಒಂದು ಘಟನೆ ನಡೀತು ಅಂದರೆ ಆ ಟೈಮಲ್ಲಿ ಮಾತ್ರ ಅವ್ರು ಏನು ಮಾಡ್ತಾರೆ, ತಮ್ಮ ವರ್ತನೆಯನ್ನು ಹೊರ ಹಾಕ್ತಾರೆ, ತಮ್ಮ ಕೋಪವನ್ನಾಗಿರ್ಬೋದು. ಇದು ಒಂದು ಸಣ್ಣ ಒಂದು ಘರ್ಷಣೆ ಅಂತ ನಾವು ಕರಿಬೋದು. ಫಾರ್ ಎಕ್ಸಾಂಪಲ್, ಎ ಗ್ರೂಪ್ ಆಫ್ ಪೀಪಲ್ ಹೂ ಹ್ಯಾವ್ ಗ್ಯಾದರ್ಡ್ ಅರೌಂಡ್ ಟು ನೋ ಮೋರ್ ಅಬೌಟ್ ಆ್ಯನ್ ಆಕ್ಸಿಡೆಂಟ್ ಆರ್ ಎಕ್ಸಾಂಪಲ್ಸ್ ಆಫ್ ಮೊಬ್ಸ್. ಇಲ್ಲಿ ಎಲ್ಲರೂ ಒಂದು ಆಕ್ಸಿಡೆಂಟ್ ಆದಾಗ ಜನ ಎಲ್ಲರೂ ಸೇರ್ತಾರೆ. ಆ ಎಲ್ಲ ಜನ ಸೇರಿಬಿಟ್ಟು ಕೆಲವೊಂದು ಘರ್ಷಣೆಗಳು ಉಂಟಾಗುತ್ತೆ ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ. ಆ ಟೆಂಪ್ರವರಿಯಾಗಿ ಮಾತ್ರ ಅಲ್ಲಿ ಏನಾಗುತ್ತೆ, ಜನ ಸೇರಿ ಅಲ್ಲೊಂದು ಘರ್ಷಣೆ ಉಂಟಾಗುತ್ತೆ. ಇದನ್ನು ನಾವೆಂತ ಕರಿಬೋದು, ಮೊಬ್ ಅಥವಾ ಜನಮಂದೆ ಅಂತ ಕರಿಬೋದು. ಇಲ್ಲಿ ಒಂದು ಪಿಕ್ ಅಂತಿದೆ ನೋಡಿ, ಇಲ್ಲಿ ಆಕ್ಸಿಡೆಂಟ್ ಆಗಿದೆ, ಜನ ಕೂಡ ಈ ಕಡೆ ಸುತ್ತುವರೆದಿದ್ದಾರೆ. ಈ ಟೈಮಲ್ಲಿ ಇವರು ತಮ್ಮದೇ ಆದ ಎಕ್ಸ್ಪ್ರೆಷನ್ಗಳನ್ನು, ತಮ್ಮ ಭಾವನೆಗಳನ್ನು, ತಮ್ಮ ಕೋಪವನ್ನಾಗಿರ್ಬೋದು, ಅವರ ಆಲೋಚನೆಗಳನ್ನು ಈ ಟೈಮಲ್ಲಿ ಏನು ಮಾಡ್ತಾರೆ, ಹೊರ ಹಾಕ್ತಾರೆ. ನೆಕ್ಸ್ಟ್, ಮೊಬ್ ವಯಲೆನ್ಸ್ ಅಂದರೆ ದೊಂಬಿ ಅಥವಾ ಗಲಭೆ ಅಂತ ಕರಿಬೋದು. ಮೊಬ್ ವಯಲೆನ್ಸ್ ಈಸ್ ಅನದರ್ ಎಕ್ಸಾಂಪಲ್ ಫಾರ್ ಮೊಬ್ ಬಿಹೇವಿಯರ್. ಇಲ್ಲಿ ಮೊಬ್ ವಯಲೆನ್ಸ್ ಅಂತಕ್ಕಂಥದ್ದು ಈ ಮೊಬ್ಬನ ಅಥವಾ ಜನಮಂದಿಯ ಇನ್ನೊಂದು ರೀತಿಯ ಒಂದು ವರ್ತನೆ, ಇನ್ನೊಂದು ರೀತಿಯ ವರ್ತನೆಯ ಒಂದು ಟೈಪ್ ಅಂತ ನಾವು ಕರಿಬೋದು. ನಾವು ಆವಾಗಲೇ ಮೊಬ್ಬು ಬಗ್ಗೆ ತಿಳ್ಕೊಂಡ್ವಿ, ಜನಮಂದೆ ಬಗ್ಗೆ ತಿಳ್ಕೊಂಡ್ವಿ. ಅದರ ಇನ್ನೊಂದು ಟೈಪ್ ಯಾವುದು ಅಂದರೆ ಮೊಬ್ ವಯಲೆನ್ಸ್. ಬಟ್ ಇದರಲ್ಲಿ ಹಿಂಸೆಯ ಸ್ವರೂಪವನ್ನು ನೋಡ್ತೀವಿ. ಅದರಲ್ಲಿ ಜಸ್ಟ್ ಮೊಬ್ಬಲ್ಲಿ ಏನಾಗಿರುತ್ತೆ, ಅಷ್ಟೊಂದು ಹಿಂಸೆ ಇರಲ್ಲ. ಅಲ್ಲಿ ಜಸ್ಟ್ ಜನರ ಆಕ್ರೋಶ ಹೊರಗಾಗ್ತಾರೆ, ಎಕ್ಸ್ಪ್ರೆಷನ್ಗಳನ್ನು ಹೊರಹಾಕ್ತಾರೆ. ಆದರೆ ಮೊಬ್ ವಯಲೆನ್ಸಲ್ಲಿ ಇಲ್ಲಿ ಹೆಚ್ಚಿನದಾಗಿ ಹಿಂಸೆಗಳು ಇರುತ್ತೆ ಅಂತ ನಾವು ನೋಡ್ಬೋದು. ವೆನ್ ದ ಬಿಹೇವಿಯರ್ ಆಫ್ ಮೊಬ್ ಟರ್ನ್ಸ್ ವಯಲೆಂಟ್ ದೆನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಮೊಬ್ ವಯಲೆನ್ಸ್. ಯಾವಾಗ ವಯಲೆನ್ಸ್ ಅಂತಕ್ಕಂಥದ್ದು ನಡೆಯುತ್ತೆ, ಹಿಂಸಾತ್ಮಕ ರೂಪದಲ್ಲಿ ಇದೊಂದು ಗಲಭೆಗಳು ಉಂಟಾಗುತ್ತೆ, ಅದನ್ನು ಏನಂತ ಕರಿಬೋದು ನಾವು, ಮೊಬ್ ವಯಲೆನ್ಸ್ ಅಂತ ನಾವು ಕರಿಬೋದು. ಸೊ ದೇರ್ ವುಡ್ ಬಿ ನೋ ಯೂನಿಟಿ ಇನ್ ಮೊಬ್ ವಯಲೆನ್ಸ್. ಈ ಮೊಬ್ ವಯಲೆನ್ಸಲ್ಲಿ ಯೂನಿಟಿಯನ್ನು ಅಥವಾ ಏಕತೆಯನ್ನು ಇಲ್ಲಿ ನೋಡೋದಕ್ಕೆ ಸಾಧ್ಯವಾಗಲ್ಲ. ಇಲ್ಲಿ ಯಾವುದೇ ರೀತಿಯ ಪ್ಲಾನ್ ಅಥವಾ ಏಮ್ ಕೂಡ ಇಲ್ಲಿ ಇರಲ್ಲ. ಹಿಯರ್ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಲೀಡ್ ದ ಮೊಬ್ ಟುವರ್ಡ್ಸ್ ವಯಲೆನ್ಸ್ ಡಿಸ್ಟ್ರಾಯಿಂಗ್ ಪಬ್ಲಿಕ್ ಪ್ರಾಪರ್ಟಿ. ಇಲ್ಲಿ ಸಮಾಜಘಾತಕರು ಅಂತ ಕರಿತೀವಿ, ಸಮಾಜಘಾತಕ ಗುಂಪುಗಳು. ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಏನು ಮಾಡ್ತವೆ, ಸಮಾಜಘಾತಕ, ಸಮಾಜಕ್ಕೆ ತೊಂದರೆ ಕೊಡ್ತಕ್ಕಂಥ, ಸಮಾಜವನ್ನು ವಿರೋಧಿಸ್ತಕ್ಕಂಥ ಗುಂಪುಗಳೇನು ಮಾಡ್ತವೆ, ತಮ್ಮ ಸೆಲ್ಫಿಶ್ಗೆ ಹೋಗಿ ತಮ್ಮ ಒಂದು ಹಿತಾಸಕ್ತಿಗೋಸ್ಕರ ಏನು ಮಾಡ್ತಾರೆ, ಅವರು ಸೊಸೈಟಿ ಪಬ್ಲಿಕ್ ಪ್ರಾಪರ್ಟಿಗಳನ್ನು ಹಾಳು ಮಾಡೋದಾಗಿರ್ಬೋದು, ಹಿಂಸೆಗಳನ್ನು ಮಾಡೋದಾಗಿರ್ಬೋದು, ಈ ರೀತಿ ಈ ಒಂದು ಮೊಬ್ ವಯಲೆನ್ಸನ್ನು ಅವರು ಕ್ರಿಯೇಟ್ ಮಾಡ್ತಾರೆ. ನೆಕ್ಸ್ಟ್, ಮೊಬ್ ವಯಲೆನ್ಸ್ ನೇಚರ್. ಅದರ ನೇಚರ್ ಏನು ಅಂತ ನೋಡಿದಾನ, ದೇ ಕ್ರಿಯೇಟ್ ಕನ್ಫ್ಯೂಷನ್ ಇನ್ ದ ಬಿಗಿನಿಂಗ್. ಫಸ್ಟ್ ಇದರಲ್ಲಿ ಕನ್ಫ್ಯೂಷನ್ಸ್ಗಳನ್ನು ಕ್ರಿಯೇಟ್ ಮಾಡುತ್ತೆ. ಅಪಪ್ರಚಾರ ಆಗಿರ್ಬೋದು, ಒಂದು ರೀತಿ ಗೊಂದಲವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಜನರಲ್ಲಿ. ಔಟ್ ಆಫ್ ಕನ್ಫ್ಯೂಷನ್ ವಯಲೆನ್ಸ್ ಗ್ರೋಸ್ ಔಟ್. ಕನ್ಫ್ಯೂಷನ್ಸ್ ಆದಾಗೆ ಏನಾಗುತ್ತೆ, ಗಲಭೆಗಳು ಹೆಚ್ಚಾಗ್ತಾ ಹೋಗ್ತವೆ. ಇಲ್ಲಿ ಅಪಪ್ರಚಾರಗಳನ್ನು ಮಾಡ್ತಕ್ಕಂಥದ್ದು, ಸಮಾಜದಲ್ಲಿ ಒಂದು ರೀತಿ ಜನರಲ್ಲಿ ಅಪಪ್ರಚಾರ ಮಾಡಿ ಅವರನ್ನ ರಚ್ಚಿಗೆಬ್ಬಿಸಿ ಅವರನ್ನು ಕೋಪಗೊಳ್ಳೋ ಥರ ಮಾಡಿಬಿಟ್ಟು ಅಲ್ಲಿ ಗಲಭೆಗಳನ್ನು ಸೃಷ್ಟಿಸ್ತಾ ಹೋಗುತ್ತೆ ಅಂತ ನಾವು ಹೇಳ್ಬೋದು. ಸೊ ಮೆನಿ ಆಫ್ ಟೈಮ್ಸ್ ಮೊಬ್ ವಯಲೆನ್ಸ್ ರಿಸಲ್ಟ್ ಇನ್ ಎ ಮೇಜರ್ ಡೆತ್ಸ್. ಎಷ್ಟೋ ಸತಿ ಈ ರೀತಿಯ ಮೊಬ್ ವಯಲೆನ್ಸಿಂದ ಪ್ರಾಣಹಾನಿಗಳಾಗಿದ್ದಾವೆ, ಎಷ್ಟೋ ಜನರ ಜೀವಹಾನಿಯಾಗಿದೆ ಅಂತ ನಾವು ಹೇಳ್ಬೋದು. But there would be no definite reasons for the behavior of mob in violent mode. So, mob violence have no reasons. ಅದಕ್ಕೆ ಯಾವುದೇ ರೀತಿಯಾಗಿ
ರೀಸನ್ಸ್ ಇರಲ್ಲ ಮೊಬ್ ವೈಲೆನ್ಸಿಗೆ, ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ರೀಸನ್ಸ್ಗಳು ಇದಕ್ಕಿರಲ್ಲ. ಇದು ಯಾವುದೋ ಒಂದು ಸಣ್ಣ ಕಾರಣದಿಂದ ಕೂಡ ಈ ರೀತಿ ಮೊಬ್ ವೈಲೆನ್ಸು ಉಂಟಾಗ್ಬೋದು ಅಂತ ಹೇಳ್ಬೋದು. ಸೊ ಟೈಪ್ಸ್ ಆಫ್ mob violence. There are many types and many forms in mob violence like caste violence, political violence, racial violence, communal violence are some of the example. ಇದು ಯಾವ ಬೇಸ್ ಮೇಲೆ ಆಗ್ಬೋದು ಈ ವೈಲೆನ್ಸ್ ಹಿಂಸೆಗಳು ಅಂದರೆ ಕ್ಯಾಸ್ಟಿನ ಮೇಲೆ ಆಗಿರ್ಬೋದು, ಒಂದು ಜಾತಿ ಇನ್ನೊಂದು ಜಾತಿಯ ನಡುವೆ ಆಗಿರ್ಬೋದು, ಪೊಲಿಟಿಕಲ್ ವೈಲೆನ್ಸ್ ರಾಜಕೀಯ ವಿಷಯಗಳಿಗೋಸ್ಕರ ಆಗಿರ್ಬೋದು, ರೇಷಿಯಲ್ ಅಥವಾ ಒಂದು ಜನಾಂಗದ ಒಂದು ಕುರಿತು, ಕಮ್ಯುನಿಯಲ್ ಒಂದು ಧರ್ಮವನ್ನು ಕುರಿತು, ಈ ರೀತಿ ಹಲವಾರು ವಿಷಯಗಳಿಂದ ಈ ರೀತಿ ಹಿಂಸಾತ್ಮಕ ಚಳುವಳಿಗಳು ಉಂಟಾಗ್ಬೋದು. ಇಲ್ಲಿ ಒಂದು ಪಿಕ್ಕನ್ನು ನೀವು ನೋಡಿ, ಇಲ್ಲಿ ಎಷ್ಟು ಮಟ್ಟಿಗೆ ಸಾರ್ವಜನಿಕವಾಗಿರ್ತಕ್ಕಂಥ ಗಲಭೆಗಳು ಉಂಟಾಗಿದ್ದಾವೆ. ಇಲ್ಲಿ ಎಲ್ಲವನ್ನ ಪಬ್ಲಿಕ್ಕಲ್ಲಿರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು ಇಲ್ಲಿ ಏನು ಮಾಡ್ತಿದ್ದಾರೆ, ಸುಟ್ಟು ಹಾಕ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ರೀತಿ ಇದೊಂದು ಹಿಂಸಾತ್ಮಕ ಸ್ವರೂಪವನ್ನು ಇದು ಹೊಂದಿರುತ್ತೆ. ನೆಕ್ಸ್ಟ್ ಮೊಬ್ ಕಂಟ್ರೋಲ್. ಸೊ ಹೌ ಟು ವಿ ಕಂಟ್ರೋಲ್ ಮೊಬ್ ವೈಲೆನ್ಸ್? ನಾವು ಹೇಗೆ ಅದನ್ನು ಕಂಟ್ರೋಲ್ ಮಾಡ್ಬೋದು ಅಂದರೆ ಎಫೆಕ್ಟಿವ್ ಯೂಸ್ ಆಫ್ ಪೊಲೀಸ್ ಸಿಸ್ಟಮ್. ನಮ್ಮ ಪೊಲೀಸ್ ಸಿಸ್ಟಮನ್ನು, ಪೊಲೀಸ್ ವ್ಯವಸ್ಥೆಯನ್ನು ಬಳಕೆ ಮಾಡೋದ್ರ ಮುಖಾಂತರವಾಗಿ, ಅದೇ ರೀತಿ ಮಿಲಿಟರಿ ಆ್ಯಂಡ್ ಅದರ್ ಏಜೆನ್ಸೀಸ್ ಆಫ್ ದ ಗೌರ್ಮೆಂಟ್, ನಮ್ಮ ಸರ್ಕಾರದ ಹಲವಾರು ಸೈನ್ಯ ಪಡೆ ಆಗಿರ್ಬೋದು, ಪೊಲೀಸ್ ಪಡೆ ಆಗಿರ್ಬೋದು, ಇದನ್ನು ಬಳಕೆ ಮಾಡಿಬಿಟ್ಟು ಈ ರೀತಿ ಮೊಬ್ ವೈಲೆನ್ಸನ್ನು ಏನು ಮಾಡ್ಬೋದು, ನಾವು ಅದನ್ನು ಕಂಟ್ರೋಲ್ ಮಾಡ್ಬೋದು ಅಂತ ನಾವು ಹೇಳ್ಬೋದು. ಆ್ಯಂಡ್ ಲಾ ಆ್ಯಂಡ್ ಮೆನಿ ಅದರ್ಸ್, ಕಾನೂನಿನ ಮುಖಾಂತರವಾಗಿ ಯಾರು ಮೊಬ್ ವೈಲೆನ್ಸನ್ನು ಕ್ರಿಯೇಟ್ ಮಾಡ್ತಾರೆ ಅವ್ರಿಗೆ ಕಾನೂನಿನ ಕ್ರಮವನ್ನು ಜರುಗಿಸುವುದರ ಮುಖಾಂತರವಾಗಿ ಅವ್ರನ್ನ ನಾವೇನು ಮಾಡ್ಬೋದು, ಕಂಟ್ರೋಲನ್ನು ಮಾಡ್ಬೋದು. ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್ ಅಂತ ಕರಿತೀವಿ. ಪರಿಸರ ಚಳುವಳಿಗಳು, ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್. ಪರಿಸರ ಚಳುವಳಿಗಳಂದ್ರೆ ಏನು ಅಂತ ನೋಡಿದಾಗ ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್ ಆರ್ ದ ಸೈಂಟಿಫಿಕ್ ಮೂಮೆಂಟ್ಸ್ ಏಮ್ಡ್ ಆಟ್ ಪ್ರಿಸರ್ವಿಂಗ್ ದ ಬಯೋಲಾಜಿಕಲ್ ಸಿಸ್ಟಮ್. ಇಲ್ಲಿ ಪರಿಸರವನ್ನು ಉಳಿಸೋದಕ್ಕೋಸ್ಕರ, ಜೀವ ಜಗತ್ತಿನ ಸಂರಕ್ಷಣೆಯನ್ನು ಮಾಡೋದಕ್ಕೋಸ್ಕರ ವೈಜ್ಞಾನಿಕವಾಗಿ ಪ್ರತಿಪಾದಿಸ್ತಕ್ಕಂಥ ಒಂದು ಚಳುವಳಿಯನ್ನು ನಾವೆಂತ ಕರಿಬೋದು, ಎನ್ವಿರಾನ್ಮೆಂಟಲ್ ಮೂಮೆಂಟ್. ಸಿಂಪಲಾಗಿ ಹೇಳ್ಬೇಕಂದ್ರೆ ನಮ್ಮ ಪರಿಸರವನ್ನು ಉಳಿಸೋದಕ್ಕೋಸ್ಕರ ನಡೆಸ್ತಕ್ಕಂಥ ಒಂದು ಚಳುವಳಿಯನ್ನು ಎನ್ವಿರಾನ್ಮೆಂಟಲ್ ಮೂಮೆಂಟ್ಸ್ ಅಂತ ಕರಿಬೋದು. ದ ಸೈಂಟಿಫಿಕ್ ಪ್ರೊಟೆಸ್ಟ್ ಏಮ್ಡ್ ಆಟ್ ಕರ್ಟೈಲಿಂಗ್ ದ ವೇರಿಯಸ್ ಆಕ್ಟಿವಿಟೀಸ್ ದಟ್ ಆರ್ ಪೊಲ್ಯೂಟಿಂಗ್ ದ ಅರ್ತ್, ಏರ್ ಆ್ಯಂಡ್ ವಾಟರ್. ನಮ್ಮ ಅರ್ಥನ್ನು ಹಲವಾರು ಕೆಲವೊಂದು ಕೆಲಸಗಳನ್ನು ಪೊಲ್ಯೂಟ್ ಮಾಡ್ತಾ ಇದೆ. ಅದನ್ನು ಗಾಳಿಯನ್ನಾಗಿರ್ಬೋದು, ವಾಟರನ್ನಾಗಿರ್ಬೋದು, ಅದರ ವಿರುದ್ಧ ನಮ್ಮ ಆ ಒಂದು ಪರಿಸರವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನಡೆಸ್ತಕ್ಕಂಥ ಒಂದು ಚಳುವಳಿಯನ್ನು ಏನಂತ ಕರಿಬೋದು, ಸೈಂಟಿಫಿಕ್ ಆಗಿ ನಡೆಸ್ತಕ್ಕಂಥ ಒಂದು ಚಳುವಳಿಯನ್ನು ನಾವೆಂತ ಕರಿಬೋದು, ಎನ್ವಿರಾನ್ಮೆಂಟಲ್ ಮೂಮೆಂಟ್, ಪರಿಸರ ಚಳುವಳಿ ಅಂತ ಕರಿಬೋದು. ಫಾರ್ ಎಕ್ಸಾಂಪಲ್, ಜಾರ್ಖಂಡ್ ಮುಕ್ತಿ ಮೋರ್ಚಾ was formed in the year 1930, but years before this formation, tribal of Jharkhand had opposed the actions of companies that rendered thousands of tribal people displaced due to mining activities. For example, Jharkhand Mukti Morcha was formed in the year 1930. ಫಾರ್ ಎಕ್ಸಾಂಪಲ್ ನಾವು ಹೇಳ್ಬೇಕಂದ್ರೆ ಇಲ್ಲಿ 1930ರಲ್ಲಿ 1930ಯಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಂತಕ್ಕಂಥ ಒಂದು ಚಳುವಳಿ ಆರಂಭವಾಗುತ್ತೆ. ಬಟ್ ಇದಕ್ಕಿಂತ ಹಿಂದೆ, ಬಿಫೋರ್ ದಿಸ್ ಫಾರ್ಮೇಷನ್, ಟ್ರೈಬಲ್ ಪೀಪಲ್ ಆಫ್ ಜಾರ್ಖಂಡ್ ಹ್ಯಾಡ್ ಅಪೋಸ್ಡ್ ದ ಆ್ಯಕ್ಷನ್ of companies that rendered thousands of tribal people displaced due to mining activities. ಇದಕ್ಕಿಂತ ಮುಂಚೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಚಳುವಳಿ ನಡೆಯೋಕ್ಕಿಂತ ಮುಂಚಿತವಾಗಿಯೇ ಟ್ರೈಬಲ್ ಪೀಪಲ್ಸ್, ಜಾರ್ಖಂಡಿನ ಆದಿವಾಸಿ ಜನಗಳು ಏನು ಮಾಡ್ತಾರೆ, ಅಲ್ಲಿನ ಕಂಪ್ನಿಗಳು ಮೈನಿಂಗನ್ನು ಮಾಡ್ತಿರ್ತವೆ. ಮೈನಿಂಗ್ ಅಂದರೆ ಅದನ್ನು ಆ ಒಂದು ಕಾಡನ್ನು ಕಡಿದುಬಿಟ್ಟು ಅಲ್ಲಿ ಗಣಿಗಾರಿಕೆಯನ್ನು ಮಾಡ್ತಿರ್ತವೆ. ಅದರ ವಿರುದ್ಧ ಏನು ಮಾಡ್ತಾರೆ, ಅವರು ಪ್ರತಿರೋಧವನ್ನು, ಹೋರಾಟವನ್ನು ಅವರು ಆಗಲೇ ಮಾಡಿರ್ತಾರೆ. ಇದು ಆರಂಭಿಕ ಹಂತದಲ್ಲಿ ನಡೀತಕ್ಕಂಥ ಒಂದು ಪರಿಸರ ಚಳುವಳಿ ಅಂತ ನಾವು ಕರಿಬೋದು. ಜಾರ್ಖಂಡ್
Mukti Morcha is one of the such result of these agitations. ಇದು ಕೂಡ ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಂತಕ್ಕಂಥದ್ದು ಇದು ಕೂಡ ಒಂದು ಫಾರ್ ಎಕ್ಸಾಂಪಲ್ ಅಂತ ನಾವು ಹೇಳ್ಬೋದು. ಯಾವುದು ಈ ಟ್ರೈಬಲ್ ಪೀಪಲ್ಸ್ ಹೋರಾಟ ಮಾಡಿದ ಒಂದು ಪ್ರತಿರೋಧ ಪರಿಸರ ಚಳುವಳಿಯಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾ ಕೂಡ ಒಂದು ಇಂಪಾರ್ಟೆಂಟ್ ಮೂಮೆಂಟ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ಎನ್ವಿರಾನ್ಮೆಂಟಲ್ ಮೂಮೆಂಟ್ ಈಸ್ ಚಿಪ್ಕೋ ಮೂಮೆಂಟ್. ಚಿಪ್ಕೋ ಚಳುವಳಿ ಇದು ಅತ್ಯಂತ ಪ್ರಖ್ಯಾತಿಯಾಗಿರ್ತಕ್ಕಂಥ ಒಂದು ಪರಿಸರ ಚಳುವಳಿ ಅಂತ ನಾವು ಕರಿಬೋದು. ದ ಗೌರ್ಮೆಂಟ್ ಹ್ಯಾಡ್ ಇಶ್ಯೂಡ್ ಲೈಸೆನ್ಸ್ ಟು ಕಟ್ 2500 trees belonging to Raini village of ತೆಹರಿ ಗರ್ವಾಲ್ ಡಿಸ್ಟಿಕ್. ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥ ಇದು ಯು ಪಿಯಲ್ಲಿ ಬರುತ್ತೆ. ಉತ್ತರ ಪ್ರದೇಶದ ಒಂದು ತೆಹರಿ ಗರ್ವಾಲ್ ಅಂತಕ್ಕಂಥ ಒಂದು ಜಿಲ್ಲೆ ಡಿಸ್ಟಿಕಲ್ಲಿ ರೇನಿ ಅಂತಕ್ಕಂಥ ಒಂದು ವಿಲೇಜ್ ಇದೆ, ಗ್ರಾಮ ಇದೆ. ಆ ಒಂದು ಗ್ರಾಮದಲ್ಲಿರ್ತಕ್ಕಂಥ 2500 ಮರಗಳನ್ನು 2500 ಟ್ರೀಸ್ಗಳನ್ನು ಕಟ್ ಮಾಡೋದಕ್ಕೆ ಅಲ್ಲಿನ ಒಂದು ಗೌರ್ಮೆಂಟ್ ಆದೇಶವನ್ನು ನೀಡುತ್ತೆ, ಲೈಸೆನ್ಸನ್ನು ನೀಡುತ್ತೆ. ದ ವುಮೆನ್ ಹೂ ಲರ್ನ್ಡ್ ಅಬೌಟ್ ದಿಸ್ ಡಿಸೈಡೆಡ್ ಟು hug the trees in order to protect them so the environment remains protected. This movement of hugging is called as ಚಿಪ್ಕೋ ಮೂಮೆಂಟ್. ಆವಾಗ ಏನು ಮಾಡ್ತಾರೆ, ಅಲ್ಲಿನ ಒಂದು ಮಹಿಳೆಯರು ಏನು ಮಾಡ್ತಾರೆ, ಇದರ ವಿರುದ್ಧವಾಗಿ ಈ ಒಂದು ಮರಗಳನ್ನು ಕಡಿಯೋದರ ವಿರುದ್ಧವಾಗಿ ಏನು ಮಾಡ್ತಾರೆ, ಆ ಮರಗಳನ್ನು ಸುತ್ತುವರೆದ್ಬಿಟ್ಟು ಅದನ್ನು ತಬ್ಬಿಕೊಂಡ್ಬಿಟ್ಟು ಆ ಒಂದು ಚಳುವಳಿಯನ್ನು ಆರಂಭ ಮಾಡ್ತಾರೆ. ಅದನ್ನೇನಂತ ಕರಿಬೋದು, ಚಿಪ್ಕೋ ಮೂಮೆಂಟ್ ಅಂತ ಕರಿಬೋದು. ಇದರಿಂದ ಇದು ಮಹಿಳೆಯರೇ ಮಾಡ್ತಕ್ಕಂಥ ಒಂದು ಮೂಮೆಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಚಿತ್ರವನ್ನು ನೋಡಿ, ಇಲ್ಲಿ ಮಹಿಳೆಯರು ಏನು ಮಾಡಿದರೆ ಮರವನ್ನು ಕಡಿಬಾರ್ದು ಅಂತ ಹೇಳ್ಬಿಟ್ಟು ಅದನ್ನು ಸುತ್ತಲೂ ಅದನ್ನು ಏನು ಮಾಡ್ಕೊಂಡಿದ್ರೆ ತಬ್ಬಿಕೊಂಡಿರೋದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಅಪ್ಪಿಕೋ ಮೂಮೆಂಟ್ ಆಫ್ ಕರ್ನಾಟಕ. ದಿಸ್ ಮೂಮೆಂಟ್ ಈಸ್ ಇನ್ಸ್ಪೈರ್ಡ್ ಬೈ ಚಿಪ್ಕೋ ಮೂಮೆಂಟ್. ಕರ್ನಾಟಕದಲ್ಲಿ ಅಪ್ಪಿಕೋ ಚಳುವಳಿ ನಡೆಯುತ್ತೆ. ಇದು ಚಿಪ್ಕೋ ಚಳುವಳಿಯಿಂದ ಒಂದು ಪ್ರೇರಣೆಗೊಂಡ್ಬಿಟ್ಟು ಈ ಒಂದು ಚಳುವಳಿ ನಡೆಯುತ್ತೆ. ದ ಅಪ್ಪಿಕೋ ಮೂಮೆಂಟ್ ವಾಸ್ ಸ್ಟಾರ್ಟೆಡ್ ಇನ್ 1983 ಬೈ ದ ವಿಲೇಜರ್ಸ್ ಆಫ್ ಸಲ್ಯಾನಿ. ಇಲ್ಲಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುತ್ತೆ ಈ ಸಲ್ಯಾನಿ ಅಂತಕ್ಕಂಥ ಗ್ರಾಮದ ಜನರು 1983ರಲ್ಲಿ ಈ ಒಂದು ಮೂಮೆಂಟನ್ನು ಮಾಡ್ತಾರೆ. ಸೊ ದ ಲೋಕಲ್ ಪೀಪಲ್ ಅಪೋಸ್ಡ್ ದ ಮೂವ್ ಆಫ್ ದ ಕಾಂಟ್ರಾಕ್ಟರ್ ಟು ಕಟ್ ಟ್ರೀಸ್ ಇನ್ ಕಲಸಿ ಫಾರೆಸ್ಟ್. ದೇ ಸ್ಟುಡ್ ಹಗ್ಗಿಂಗ್ ದ ಟ್ರೀಸ್. ಇಲ್ಲಿ ಏನಾಗುತ್ತೆ, ಕಾಂಟ್ರಾಕ್ಟರ್ ಏನು ಮಾಡ್ತಾರೆ, ಮರಗಳನ್ನು ಕಡಿಯೋದಕ್ಕೆ ಆರಂಭ ಮಾಡ್ತಾರೆ. ಆ ಒಂದು ಆರಂಭ ಮಾಡಿದ ವಿರುದ್ಧವಾಗಿ ಆ ಮರಗಳನ್ನು ಕಡಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ, ಜನರು ಕಲಸಿ ಫಾರೆಸ್ಟಲ್ಲಿ ಏನು ಮಾಡ್ತಾರೆ, ಮರಗಳನ್ನು ಅಲ್ಲಿನ ಒಂದು ಜನರು ಮರಗಳನ್ನು ಏನು ಮಾಡ್ತಾರೆ, ಅಪ್ಪಿಕೊಳ್ಳೋದಕ್ಕೆ ಆರಂಭವನ್ನು ಮಾಡ್ತಾರೆ. ಇಲ್ಲಿ ಒಂದು ರಿಲೇಟೆಡ್ ಪಿಕ್ಕನ್ನು ನಾವು ನೋಡ್ಬೋದು. ಮರಗಳನ್ನು ಕಡಿಬಾರ್ದು ಅಂತ ಎಲ್ಲರೂ ಅದನ್ನು ಏನು ಮಾಡ್ತಿದ್ದಾರೆ, ತಬ್ಬಿಕೊಂಡಿದ್ದಾರೆ. ಇದು ಕೂಡ ಒಂದು ಪರಿಸರ ಚಳುವಳಿ ಅಂತ ನಾವು ಹೇಳ್ಬೋದು. ಏಮ್ಸ್ ಆಫ್ ಅಫಿಕೋ ಮೂಮೆಂಟ್, ಅದರ ಒಂದು ಮುಖ್ಯ ಏಮ್ ಏನು ಅಂದರೆ ಪ್ರೊಟೆಕ್ಟ್ ಟ್ರೀಸ್ ಫ್ರಮ್ ಸ್ಮಗ್ಲಿಂಗ್. ಮರಗಳನ್ನು ಅಕ್ರಮ ಸಾಗಾಣಿಕೆಯಿಂದ ಕಡಿದು ಅಕ್ರಮ ಸಾಗಾಣಿಕೆ ಮಾಡೋದನ್ನ ತಡಿತಕ್ಕಂಥದ್ದು ಇದರ ಮುಖ್ಯ ಉದ್ದೇಶ ಅಂತ ನಾವು ಕರಿಬೋದು. ನೆಕ್ಸ್ಟ್ ನರ್ಮದಾ ಬಚಾವೋ ಆಂದೋಲನ. ಇಲ್ಲಿ ನರ್ಮದಾ ಅಂತಕ್ಕಂಥ ನದಿಗೆ ಸಂಬಂಧಪಟ್ಟಂತೆ ಇದು ಒಂದು ಚಳವಳಿ ಉಂಟಾಗುತ್ತೆ. ದ ಹ್ಯೂಜ್ ಡ್ಯಾಮ್ ಬಿಲ್ಟ್ ಅಕ್ರಾಸ್ ದ ರಿವರ್ ನರ್ಮದಾ ಅಂಡರ್ ಸರ್ದಾರ್ ಸರೋವರ್ ಪ್ರಾಜೆಕ್ಟ್ ಡಿಸ್ಪ್ಲೇಸ್ಡ್ ಲೋಕಲ್ ಟ್ರೈಬಲ್ ಪೀಪಲ್. ಇಲ್ಲಿ ಗುಜರಾತ್ ಒಂದು ಸ್ಟೇಟಿನ ಬರ್ತಕ್ಕಂಥ ಸರ್ದಾರ್ ಸರೋವರ ಯೋಜನೆ ಅಂತ ಆ ಒಂದು ಪ್ರಾಜೆಕ್ಟಿನ ಅಡಿಯಲ್ಲಿ ನರ್ಮದಾ ರಿವರ್ಗೆ ಏನು ಮಾಡ್ತಾರೆ, ಒಂದು ಡ್ಯಾಮನ್ನು, ಒಂದು ದೊಡ್ಡ ಅಣೆಕಟ್ಟನ್ನು ಕಟ್ಟೋದಕ್ಕೆ ಆರಂಭ ಮಾಡಬೇಕು ಅಂತಕ್ಕಂಥ ಒಂದು ಪ್ಲ್ಯಾನನ್ನು ಮಾಡ್ತಾರೆ. ಅದನ್ನು ಅಲ್ಲಿನ ಲೋಕಲ್ ಪೀಪಲ್ಸ್ ಹಾಗೆ ಟ್ರೈಬಲ್ ಪೀಪಲ್ಸ್ ಏನು ಮಾಡ್ತಾರೆ, ಅದನ್ನು ವಿರೋಧಿಸ್ತಾರೆ. ಇದರಿಂದ ಅವರು ಏನು ಮಾಡಬೇಕಾಗಿತ್ತು, ನಿರ್ಗತಿಕರಾಗ್ತಿದ್ದರು. ಆ ರೀತಿ ಡ್ಯಾಮ್ ಮಾಡೋದ್ರಿಂದ ಅವರ ಮನೆಗಳೆಲ್ಲ ಏನು ಮಾಡ್ತಿದ್ವು,
ಮನೆಗಳನ್ನು ಅವ್ರು ಏನು ಮಾಡ್ಬೇಕಿತ್ತು, ಆ ಜಾಗವನ್ನು ಬಿಟ್ಕೊಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಇದರ ವಿರುದ್ಧವಾಗಿ ಟ್ರೈಬಲ್ಸ್ ಏನು ಮಾಡ್ತಾರೆ, ಹೋರಾಟವನ್ನು ಮಾಡ್ತಾರೆ. ಆ್ಯಸ್ ಸೈಂಟಿಫಿಕ್ ಸ್ಟಡೀಸ್ ಫೌಂಡ್ ದ್ಯಾಟ್ ದ ಡ್ಯಾಮ್ ವುಡ್ ಅಫೆಕ್ಟ್ ದ ಸೆನ್ಸಿಟಿವ್ ecological balance of the river and the people agitated against the dam under the leadership of ಮೇಧಾ ಪಾಟ್ಕರ್. ಇಲ್ಲಿ ಏನಾಗುತ್ತಪ್ಪ ಅಂದರೆ ಇದರ ವಿರುದ್ಧವಾಗಿ ಇದರಿಂದ ಏನಾಗುತ್ತೆ, ಈ ಡ್ಯಾಮಿನ ನಿರ್ಮಾಣದಿಂದ ಏನಾಗ್ತಿತ್ತು, ಹಲವಾರು ಎಕಾಲಜಿಕಲ್ ಅಫೆಕ್ಟ್ಸ್ ಆಗ್ತಿದ್ವು. ಅದಕ್ಕೆ ಪರಿಸರದ ಮೇಲೆ, ಜೀವ ಸಂಕುಲಗಳ ಮೇಲೆ ತುಂಬ ತೊಂದರೆ ಆಗ್ತಾಯಿತ್ತು. ಇದರಿಂದ ಅರಣ್ಯ ನಾಶ ಆಗ್ತಿತ್ತು, ಪರಿಸರ ನಾಶ ಆಗ್ತಿತ್ತು. ಇದನ್ನು ಅರಿತಿರ್ತಕ್ಕಂಥ ಜನರು ಏನು ಮಾಡ್ತಾರೆ, ಅದರ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಇದರ ಲೀಡರ್ಶಿಪ್ಪನ್ನು ಯಾರು ವಹಿಸ್ಕೊತಾರೆ ಅಂದರೆ ಮೇಧಾ ಪಾಟ್ಕರ್. ಇವರ ಒಂದು ಲೀಡರ್ಶಿಪ್ಪಲ್ಲಿ ಈ ಒಂದು ನರ್ಮದಾ ಬಚಾವೋ ಆಂದೋಲನ ಉಂಟಾಗುತ್ತೆ ಅಂತ ಹೇಳ್ಬೋದು. ಸೊ ದಿಸ್ ಈಸ್ ದ ಪಿಕ್ಚರ್ ಆಫ್ ಮೇಧಾ ಪಾಟ್ಕರ್. ನೆಕ್ಸ್ಟ್, ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್, ಮೌನ ಕಣಿವೆ ಆಂದೋಲನ ಅಂತ ಇದನ್ನು ಕನ್ನಡದಲ್ಲಿ ಹೇಳ್ಬೋದು. ಸೊ ಎ ಡ್ಯಾಮ್ ವಾಸ್ ಪ್ರಪೋಸ್ಡ್ ಟು ಬಿಲ್ಡ್ ಇನ್ ದ ಸೈಲೆಂಟ್ ವ್ಯಾಲಿ ಆಫ್ ಪಾಲ್ಘಾಟ್ ಆಫ್ ಕೇರಳ. ಎ ಡ್ಯಾಮ್ ವಾಸ್ ಪ್ರಪೋಸ್ಡ್ ಟು ಬಿಲ್ಡ್ ಇನ್ ದ ಸೈಲೆಂಟ್ ವ್ಯಾಲಿ ಆಫ್ ಪಾಲ್ಘಾಟ್ ಆಫ್ ಕೇರಳ. ಕೇರಳದಲ್ಲಿ ಏನಾಗುತ್ತೆ, ಕೇರಳದ ಪಾಲ್ಘಾಟ್ ತಾಲೂಕಿನಲ್ಲಿ ಒಂದು ಮೌನ ಕಣಿವೆ ಯೋಜನೆಯನ್ನು ಆರಂಭಿಸೋದಕ್ಕೆ ಒಂದು ಯೋಜನೆಯನ್ನು ಮಾಡ್ತಾರೆ. ದ ಬಿಲ್ಡಿಂಗ್ ಆಫ್ ಡ್ಯಾಮ್ ಥ್ರೆಟನ್ಡ್ ದ ಸೆನ್ಸಿಟಿವ್ ಎಕಾಲಜಿಕಲ್ ಬ್ಯಾಲೆನ್ಸ್ ಆಫ್ ದ ಸೈಲೆಂಟ್ ವ್ಯಾಲಿ. ಈ ಒಂದು ಯೋಜನೆಯಿಂದ ಏನಾಗ್ತಿತ್ತು ಅಂದರೆ ಒಂದು ಸೆನ್ಸಿಟಿವ್ ಎಕಾಲಜಿಕಲ್ ಬ್ಯಾಲೆನ್ಸ್, ಪರಿಸರದ ಸಮತೋಲನಕ್ಕೆ ಇದೊಂದು ಬೆದರಿಕೆ ಆಗಿತ್ತು ಈ ಒಂದು ಯೋಜನೆ. ಇದರಿಂದ ಪರಿಸರಕ್ಕೆ ಏನಾಗ್ತಿತ್ತು, ತೊಂದರೆ ಉಂಟಾಗ್ತಿತ್ತು. ಈ ಒಂದು ಯಾವುದು ಸೈಲೆಂಟ್ ವ್ಯಾಲಿ ಮೂಮೆಂಟ್, ಈ ಸೈಲೆಂಟ್ ವ್ಯಾಲಿ ಅಥವಾ ಇಲ್ಲಿ ನಡೀತಕ್ಕಂಥ ಒಂದು ಯೋಜನೆ, ಕೇರಳದ ಪಾಲ್ಘಾಟಲ್ಲಿ ನಡೀತಕ್ಕಂಥ ಯೋಜನೆಯಿಂದ ಆ ರೀತಿ ತೊಂದರೆ ಆಗ್ತಾಯಿತ್ತು. ಪೀಪಲ್ ಫ್ರಮ್ ಕೇರಳ ಶಾಸ್ತ್ರ ಪರಿಷದ್ ಆ್ಯಂಡ್ ವೈಲ್ಡ್ ಲೈಫ್ enthusiasts opposed this project. So people like Kerala Shastra Parishad and wildlife enthusiasts ಅಂದರೆ ಪರಿಸರ ಉತ್ಸಾಹಿಗಳು ಅಂತ ಕರಿತೀವಿ, ಪರಿಸರದ ಬಗ್ಗೆ ಉತ್ಸಾಹವುಳ್ಳಂತಕ್ಕಂಥರು, ಕೇರಳದ ಕೆಲವೊಂದು ಶಾಸ್ತ್ರೀಯ ಜನರಾಗಿರ್ಬೋದು, ಇವರೆಲ್ಲರೂ ಏನು ಮಾಡ್ತಾರೆ, ಈ ಒಂದು ಪ್ರಾಜೆಕ್ಟ್ ವಿರುದ್ಧ, ಈ ಒಂದು ಯೋಜನೆಯ ವಿರುದ್ಧ ಏನನ್ನು ಮಾಡ್ತಾರೆ, ಹೋರಾಟವನ್ನು, ಚಳುವಳಿಯನ್ನು ಆರಂಭಿಸ್ತಾರೆ. ಸೊ ಫೈನಲಿ ದ ಮೂವ್ಮೆಂಟ್ ವಾಸ್ ಸಕ್ಸಸ್ಫುಲ್ ಇನ್ಸ್ಟಾಲಿಂಗ್ ದ ಡ್ಯಾಮ್ ಆ್ಯಂಡ್ ಪ್ರೊಟೆಕ್ಟಿಂಗ್ ದ ಸೈಲೆಂಟ್ ವ್ಯಾಲೀಸ್ ಸೆನ್ಸಿಟಿವ್ ಎಕಾಲಜಿಕಲ್ ಬ್ಯಾಲೆನ್ಸ್. ಹಾಗೆ ಕೊನೆಯದಾಗಿ ಈ ಚಳುವಳಿಯಿಂದ ಏನಾಗುತ್ತೆ, ಅನೇಕ ಜೀವ ಸಂಕುಲಗಳನ್ನು ಸಂರಕ್ಷಣೆ ಮಾಡೋದಕ್ಕೆ, ಹಾಗೆ ಪರಿಸರ ಬ್ಯಾಲೆನ್ಸನ್ನು ಕಂಟ್ರೋಲ್ ಮಾಡೋದಕ್ಕೆ ಸಹಕಾರಿಯಾಗುತ್ತೆ. ಈ ಒಂದು ಯೋಜನೆ ಸಕ್ಸಸ್ಫುಲ್ ಆಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಕೋಸ್ಟಲ್ ಕರ್ನಾಟಕ ಎನ್ವಿರಾನ್ಮೆಂಟ್ ಮೂವ್ಮೆಂಟ್, ಕರ್ನಾಟಕದ ಕರಾವಳಿ ತೀರದ ಪರಿಸರ ಚಳುವಳಿ. ಹಾಗಾದರೆ ರೀಸನ್ ಏನು, ವಾಟ್ ಈಸ್ ದ ರೀಸನ್ ಆಫ್ ದಿಸ್ ಮೂವ್ಮೆಂಟ್? ಪೀಪಲ್ ಆಫ್ ಮಂಗಳೂರ್ opposed against the Mangalore Refineries and Petrochemical Limited, which discharged harmful chemicals into the sea, threatening the local environment. ಇಲ್ಲಿ ಏನಾಗುತ್ತೆ, ಮಂಗಳೂರಿನಲ್ಲಿರ್ತಕ್ಕಂಥ ಇಲ್ಲಿ ಅಂಥದ್ದು ರಿಫೈನರೀಸ್ ಆ್ಯಂಡ್ ಪೆಟ್ರೋಕೆಮಿಕಲ್ ಲಿಮಿಟೆಡ್, ಇಲ್ಲಿ ಪೆಟ್ರೋಲನ್ನು ತಯಾರು ಮಾಡ್ತಕ್ಕಂಥ ಒಂದು ಫ್ಯಾಕ್ಟ್ರಿ ಇರುತ್ತೆ. ಮಂಗಳೂರು ರಿಫೈನರೀಸ್ ಆ್ಯಂಡ್ ಪೆಟ್ರೋಕೆಮಿಕಲ್ ಲಿಮಿಟೆಡ್ ಅಂತಕ್ಕಂಥ ಒಂದು ಫ್ಯಾಕ್ಟ್ರಿಯ ವಿರುದ್ಧವಾಗಿ ಇಲ್ಲಿ ದಂಗೆಯನ್ನು ಅಥವಾ ಹೋರಾಟವನ್ನು ಮಾಡ್ತಾರೆ. ಯಾಕೆಂದರೆ ಅಲ್ಲಿನ ಒಂದು ಕೆಮಿಕಲ್ಸ್ಗಳನ್ನು ಮಂಗಳೂರು ನದಿಗೆ ಏನು ಮಾಡ್ತಿರ್ತಾರೆ, ಕೆಟ್ಟದಾಗಿರ್ತಕ್ಕಂಥ ಅಥವಾ ತುಂಬ ಹಾನಿಕರವಾಗಿರ್ತಕ್ಕಂಥ ಕೆಮಿಕಲ್ಸನ್ನು ಆ ನದಿಗೆ ಬಿಡ್ತಾ ಇರ್ತಾರೆ. ಇದರಿಂದ ಅತ್ಯಂತ ಸಮುದ್ರದ ನೀರು ಅಲ್ಲಿನ ಒಂದು ಜಲಚರಿಗಳಿಗೆ ತುಂಬ ಹಾನಿ ಉಂಟಾಗ್ತಾ ಇರುತ್ತೆ ಅಂತ ನಾವು ಹೇಳ್ಬೋದು. ಈ ಕಾರಣದಿಂದ ಈ ಒಂದು ಹೋರಾಟವನ್ನು ಮಾಡ್ತಾರೆ.
So this movement also opposed the establishment of Nandikuru thermal power plant and ಸ್ಪೆಷಲ್ ಎಕನಾಮಿಕ್ ಝೋನ್. ಇದು ಒಂದು ಹೋರಾಟವನ್ನು ಮಾಡುತ್ತೆ. ಇಲ್ಲಿ ನಂದಿಕೂರಿನಲ್ಲಿ ಒಂದು ಅಣುಸ್ಥಾವರವನ್ನು ಸ್ಥಾಪನೆ ಮಾಡ್ತಿರ್ತಾರೆ. ಅದನ್ನು ಕೂಡ ಈ ಒಂದು ಚಳುವಳಿ ವಿರೋಧಿಸುತ್ತೆ. ಅದೇ ರೀತಿ ಹೊಸ ಆರ್ಥಿಕ ವಲಯ ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತಕ್ಕಂಥ ಒಂದು ಯೋಜನೆಯನ್ನು ಮಾಡ್ತಿರ್ತಾರೆ. ಇದಕ್ಕೂ ಕೂಡ ಈ ಒಂದು ಹೋರಾಟ ಏನು ಮಾಡುತ್ತೆ, ಇದರ ವಿರುದ್ಧ ಕೂಡ ಈ ಒಂದು ಚಳುವಳಿ ಹೋರಾಟವನ್ನು ಮಾಡುತ್ತೆ ಅಂತ ನಾವು ಕೇಳ್ಬೋದು. ಇದೆಲ್ಲರ ಮುಖ್ಯ ಉದ್ದೇಶ ಏನು? ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು, ಪರಿಸರ ಮಾಲಿನ್ಯವನ್ನು ತಡಿತಕ್ಕಂಥದ್ದು. ನೆಕ್ಸ್ಟ್, ಮೂಮೆಂಟ್ ಆಪೋಸಿಂಗ್ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಕೈಗಾ ಅಣುಸ್ಥಾವರ ವಿರೋಧಿ ಚಳುವಳಿ. ಇದನ್ನು ಕನ್ನಡದಲ್ಲಿ ಈ ರೀತಿ ಹೇಳ್ಬೋದು: ದ ಮೂವ್ ಟು ಅಪೋಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೈಗಾ ನ್ಯೂಕ್ಲಿಯರ್ ಪ್ಲ್ಯಾಂಟ್ ವಾಸ್ ಅಂಡರ್ಟೇಕನ್ ಬೈ ದ ಪೀಪಲ್ ಆಫ್ ಕೋಸ್ಟಲ್ ಕರ್ನಾಟಕ ಅಂಡರ್ ದ ಲೀಡರ್ಶಿಪ್ ಆಫ್ ಶಿವರಾಮ ಕಾರಂತ. ಅಂದರೆ ಕರ್ನಾಟಕದ ಕಾರವಾರ ಡಿಸ್ಟಿಕ್ಕಲ್ಲಿ ನಡೀತಕ್ಕಂಥ ಕರಾವಳಿ ತೀರ ಪ್ರದೇಶದಲ್ಲಿ ನಡೀತಕ್ಕಂಥ ಒಂದು ಹೋರಾಟ ಅಂತ ಕರಿಬೋದು. ಇದು ಕೈಗಾ ಅಣುಸ್ಥಾವರದ ವಿರುದ್ಧ, ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಿನ ವಿರುದ್ಧ ಇಲ್ಲಿ ಚಳುವಳಿಯನ್ನು ಮಾಡ್ತಾರೆ. ಇದರ ನಾಯಕತ್ವವನ್ನು, ಲೀಡರ್ಶಿಪ್ಪನ್ನು ಶಿವರಾಮ ಕಾರಂತರು ಏನು ಮಾಡಿರ್ತಾರೆ, ವಹಿಸ್ಕೊಂಡಿರ್ತಾರೆ. ಸೊ ದಿಸ್ ಈಸ್ ದ ಪಿಕ್ಚರ್ ಆಫ್ ಶಿವರಾಮ ಕಾರಂತ. ಇದರಿಂದ ಕೂಡ ಈ ಒಂದು ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟಿಂದ ಕೂಡ ಪರಿಸರಕ್ಕೆ ತುಂಬ ಹಾನಿ ಆಗ್ತಾ ಇರುತ್ತೆ. ಆ ಕಾರಣದಿಂದಾಗಿ ಇದನ್ನು ಏನು ಮಾಡ್ತಾರೆ, ಈ ಒಂದು ಚಳುವಳಿಯನ್ನು ಆರಂಭಿಸ್ತಾರೆ ಅಂತ ಹೇಳ್ಬೋದು. ರೀಸನ್ಸ್ ಏನು ಅಂತ ನೋಡಿದಾಗ, ವಾಸ್ಟ್ ಡಿಫಾರೆಸ್ಟೇಷನ್ ಟೇಕ್ಸ್ ಪ್ಲೇಸ್. ಇದರಿಂದ ಹಲವಾರು ದೊಡ್ಡ ಮಟ್ಟದಲ್ಲಿ ಅರಣ್ಯ ನಾಶ ಆಗ್ತಿತ್ತು. ದ ಥ್ರೆಟ್ ಆಫ್ ಪೊಲ್ಯೂಷನ್ ಫ್ರಮ್ ನ್ಯೂಕ್ಲಿಯರ್ ರೇಡಿಯೇಷನ್ನಿಂದ, ಅದರ ಒಂದು ಕಣಗಳಿಂದ, ಅದರ ಒಂದು ವಿದ್ಯುತ್ ವಾಹಕಗಳಿಂದ ಏನಾಗ್ತಿತ್ತು, ಪರಿಸರ ಮಾಲಿನ್ಯ ಉಂಟಾಗ್ತಿತ್ತು. ನ್ಯೂಮರಸ್ ಸ್ಪೇಸೀಸ್ ವುಡ್ ಸ್ಪಾಯ್ಲ್ ಇನ್ ದ ಎಕೋಸಿಸ್ಟಮ್. ನಮ್ಮ ಪರಿಸರದ ಹಲವಾರು ಜೀವ ಪ್ರಭೇದಗಳೇನಾಗ್ತಿದ್ವು ಅಲ್ಲಿ, ಇದರಿಂದ ನಾಶ ಆಗ್ತಾ ಇದ್ವು. ಸೊ ಹೆನ್ಸ್ ದ ಮೂಮೆಂಟ್ ಆಪೋಸ್ಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಕೈಗಾ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್. ಕೊನೆಯದಾಗಿ ಈ ಎಲ್ಲ ಉದ್ದೇಶಗಳಿಂದ ಏನು ಮಾಡ್ತಾರೆ, ಈ ಒಂದು ಚಳುವಳಿಯನ್ನು, ಎನ್ವಿರಾನ್ಮೆಂಟ್ ಮೂಮೆಂಟನ್ನು ಏನು ಮಾಡ್ತಾರೆ, ಇವರು ಆರಂಭಿಸ್ತಾರೆ ಅಂತ ಹೇಳ್ಬೋದು. ಇದರಿಂದ ಏನಾಗುತ್ತೆ, ಕೆಲವೊಂದು ಮಟ್ಟಿಗೆ ಈ ಒಂದು ಪರಿಸರದ ಮೇಲೆ ಉಂಟಾಗ್ತಕ್ಕಂಥ ದುಷ್ಪರಿಣಾಮಗಳನ್ನು ತಡೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತ ನಾವು ಹೇಳ್ಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್? ಸೊ ಡಿಯರ್ ಸ್ಟೂಡೆಂಟ್ಸ್, today we discussed about the social movement, meaning and nature and origin and evolution of movements and mob violence and environmental movements, especially Chipko movement, Appiko movement of Karnataka, Narmada Bachao Andolana, Silent Valley movement, Coastal Karnataka environment movement, and last one, movement opposing Kaiga nuclear power plant. Okay dear students, in the next class we discussed about the women's movement, alcohol prohibition movement, farmers movement, labor's movement, untouchability prevention movement, and last one, the history of prohibition of untouchability movement. Okay dear students, thank you.